ನಮ್ಮ ಕನ್ನಡದ ಹೆಮ್ಮೆಯ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂತಂದ್ರೆ ಅದು ಬಿಗ್ ಬಾಸ್. ಬಿಗ್ ಬಾಸ್ ಸೀಸನ್ 12 ಅದೆಷ್ಟು ಮಟ್ಟಿಗೆ ಹೆಸರು ಮಾಡಿತ್ತು, ಅದೆಷ್ಟು ಮಟ್ಟಿಗೆ ಟಿಆರ್‌ಪಿ ತಂದ್ಕೊಟ್ಟಿತ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಕೋಟಿ ಕೋಟಿ ಲೆಕ್ಕದಲ್ಲಿ ಗಿಲ್ಲಿ ನಟ ಮತಗಳನ್ನ ಪಡೆದು ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿದ್ರು. ಅದೇ ರೀತಿಯಾಗಿ ಮೊದಲ ರಿಯಾಲಿಟಿ ಶೋ ನಲ್ಲೇನೆ ರಕ್ಷಿತಾ ಶೆಟ್ಟಿ ಅವರು ರನ್ನರ್ ಅಪ್ ಆಗಿ ಹೊರಬಂದಿದ್ರು. ಸೊ ಬಿಗ್ ಬಾಸ್ ಮುಗಿದು ಇಷ್ಟು ದಿನ ಆದ್ಮೇಲೆ ಗಿಲ್ಲಿ ನಟ ಅವರು ಸದ್ಯ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ, ಇವೆಂಟ್ ಗಳಲ್ಲಿ ಹೋಗಕ್ಕೆ ಬರೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಕಡೆ ರಕ್ಷಿತಾ ಶೆಟ್ಟಿ ಅವರು ಕೂಡ ಇವೆಂಟ್ ಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಲರ್ಸ್ ಕನ್ನಡದಲ್ಲೇ ಬರ್ತಾ ಇರುವಂತಹ ಕ್ವಾಟ್ಲೆ ಕಿಚನ್ ರಿಯಾಲಿಟಿ ಶೋ ನಲ್ಲೂ ಕೂಡ ಅವರು ಕುಕ್ ಆಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ವಿಚಾರ ಏನಪ್ಪಾ ಅಂತಂದ್ರೆ, ಇತ್ತೀಚೆಗೆ ಕ್ವಾಟ್ಲೆ ಕಿಚನ್ ರಿಯಾಲಿಟಿ ಶೋ ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಒಂದು ಫೋಟೋವನ್ನ ತೆಗೆಸ್ಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಈ ಒಂದು ಫೋಟೋ ಇದೀಗ ಸಖತ್ ವೈರಲ್ ಆಗಿದ್ದು, ಬಿಗ್ ಬಾಸ್ ಕನ್ನಡ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದಂತಹ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ನಟ ಮತ್ತೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದಕ್ಕೆ ಖುಷಿ ಆಗ್ತಿದೆ ಅಂತ ಹೇಳಿ ಅಭಿಮಾನಿಗಳು ಕೂಡ ಖುಷಿಯನ್ನ ಪಟ್ಟಿದ್ರು. ಅದರ ಜೊತೆಗೆ ಇದೀಗ ಹೊಸ ವಿವಾದ ಕೂಡ ಎದ್ದೊಳ್ತಾ ಇದೆ. ಇದಕ್ಕೆ ರಕ್ಷಿತಾ ಶೆಟ್ಟಿ ಅವರೇ ಕಾರಣ ಆಗೋಗಿದ್ದಾರೆ ಅಂತ ಕೂಡ ತುಂಬಾ ಜನ ದೂರ್ತಾ ಇದ್ದಾರೆ. ಹಾಗಾದ್ರೆ ಏನದು ವಿವಾದ, ಏನದು ಸುದ್ದಿ ವೈರಲ್ ಆಗಿರೋದು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಎಸ್, ಪ್ರತಿ ಶನಿವಾರ ಮತ್ತೆ ಭಾನುವಾರ ಕಲರ್ಸ್ ಕನ್ನಡದಲ್ಲಿ ಕ್ವಾಟ್ಲೆ ಕಿಚನ್ ಅನ್ನುವಂತಹ ಒಂದು ರಿಯಾಲಿಟಿ ಶೋ ಬರ್ತಾ ಇದೆ. ಈ ರಿಯಾಲಿಟಿ ಶೋ ನಲ್ಲಿ ಕುಕ್ಗಳಿರ್ತಾರೆ, ಅಂದ್ರೆ ಅಡ್ಗೆ ಮಾಡೋರು. ಅವರಿಗೆ ಕ್ವಾಟ್ಲೆನ ಕೊಡೋದಕ್ಕೆ ಕ್ವಾಟ್ಲೆಗಳು ಕೂಡ ಇರ್ತಾರೆ. ಈ ಒಂದು ಶೂಟ್ ನಡೆಯುವಂತಹ ಟೈಮಲ್ಲಿ ಗಿಲ್ಲಿ ನಟ ಅವರು ಕೂಡ ಬಂದಿದ್ರು ಅನ್ಸುತ್ತೆ. ಸೊ ಗಿಲ್ಲಿ ನಟ ಅವರ ಜೊತೆ ಒಂದು ಫೋಟೋವನ್ನ ಕ್ಲಿಕ್ಕಿಸ್ಕೊಂಡು ಅದನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರು ಅಪ್ಲೋಡ್ ಮಾಡಿದ್ರು. ಆದ್ರೆ ಈ ಫೋಟೋವನ್ನ ಅಪ್ಲೋಡ್ ಮಾಡಿದ ಬೆನ್ನಲ್ಲೇನೆ ಒಂದು ವಿಡಿಯೋ ಕೂಡ ಹೊರಗಡೆ ಬಿದ್ದಿದೆ. ಅದು ಬಿಹೈಂಡ್ ದ ಸೀನ್ಸ್ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು, ಗಿಲ್ಲಿಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ರಕ್ಷಿತಾ ಶೆಟ್ಟಿ ಬಲವಂತವಾಗಿ ಈ ಒಂದು ಫೋಟೋವನ್ನ ಕ್ಲಿಕ್ಕಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಅವ್ರ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ, ಗಿಲ್ಲಿಗೆ ಇಲ್ಲಿ ಬರೋದಕ್ಕೆ ಆಗಿರ್ಬೋದು, ಕ್ವಾಟ್ಲೆ ಕಿಚನ್ ಶೋಗೆ ಬರ್ಲೇಬೇಕು ಅಂತ ಯಾವ ಇಂಟೆನ್ಷನ್ಸ್ ಇರ್ಲಿಲ್ಲ. ಬಟ್ ಬಂದಿದ್ದಾರೆ. ಆದ್ರೆ ಬಲವಂತವಾಗಿ ಫೋಟೋನ ತೆಗೆಸ್ಕೊಂಡು ಹಾಕ್ತಾ ಇದ್ದಾರೆ ಅಂತ ತುಂಬಾ ಜನ ಕಮೆಂಟ್ ಮೂಲಕ ಹೇಳ್ತಾ ಇದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ಈ ಒಂದು ಶೂಟಿಂಗ್ ಹಂತದ ವಿಡಿಯೋ ಕ್ಲಿಪ್ ನೋಡಿದಂತಹ ಅಭಿಮಾನಿಗಳು, ನೆಟ್ಟಿಗರು ತುಂಬಾನೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಡಿಯೋದಲ್ಲಿ ಗಿಲ್ಲಿ ನಟ ಅವರಿಗೆ ರಕ್ಷಿತಾ ಶೆಟ್ಟಿ ಜೊತೆ ಫೋಟೋಸ್ಗೆ ಪೋಸ್ ನೀಡೋದಕ್ಕೆ ಅಥವಾ ಶೋನಲ್ಲಿ ಭಾಗವಹಿಸೋದಕ್ಕೆ ಯಾವುದೇ ರೀತಿಯಿಂದನೂ ಕೂಡ ಆಸಕ್ತಿ ಇಲ್ಲ, ಆ ತರ ಕಾಣಿಸ್ತಾ ಇದ್ದಾರೆ. ಗಿಲ್ಲಿ ನಟನಿಗೆ ಇಷ್ಟ ಇಲ್ದಿದ್ರು ಕೂಡ ಶೋನ ತಂಡ ಮತ್ತೆ ರಕ್ಷಿತಾ ಶೆಟ್ಟಿ ಅವರನ್ನ ಬಲವಂತವಾಗಿ ಒಪ್ಪಿಸ್ಕೊಂಡು ಅವರ ಜೊತೆ ಪೋಸ್ ನೀಡುವಂತೆ ಮಾಡ್ಕೊಂಡಿದ್ದಾರೆ ಅಂತ ತುಂಬಾ ಜನ ಕಮೆಂಟ್ಸ್ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕೇವಲ ಟಿಆರ್‌ಪಿ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಆಯೋಜಕರು ಏನೆಲ್ಲಾ ಮಾಡ್ತಾರೆ, ಗಿಲ್ಲಿಗೆ ಇಷ್ಟ ಇಲ್ದಿದ್ರು ಕೂಡ ಬಲವಂತವಾಗಿ ಹೀಗೆ ಮಾಡಿಸ್ತಾ ಇದ್ದಾರೆ ಅಂತೆಲ್ಲ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ನಟ ನಟಿಯರ ಇಷ್ಟವಿಲ್ಲದೆ ಭಾವನೆಗಳನ್ನ ಬದಿಗಿಟ್ಟು ಕೇವಲ ಪ್ರಚಾರಕ್ಕಾಗಿ ಅವರನ್ನ ಹೀಗೆ ಬಳಸ್ತಾ ಇರೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜೋರಾಗಿ ಕೇಳಿ ಬರ್ತಾ ಇದೆ. ನಿಮ್ಮ ಒಂದು ರಿಯಾಲಿಟಿ ಶೋನಿಂದಾನೇ ಅವ್ನು ಗೆದ್ದಿರಬಹುದು, ಅವರಿಗೂ ಕೂಡ ಬೇರೆ ಕೆಲಸ ಇರುತ್ತೆ, ಮೂವಿಗಳಲ್ಲಿ ಬ್ಯುಸಿ ಆಗಿದ್ದಾರೆ, ಶೂಟಿಂಗ್ ಇರುತ್ತೆ, ಏನು ಬಂದಿರ್ತಾರೆ. ಹಾಗಂತ ಹೇಳಿ ಅಷ್ಟೊಂದು ಅವ್ರನ್ನ ಬಲವಂತ ಮಾಡಿ ಅವರಿಗೆ ಎಪ್ರಾನ್ ಅನ್ನ ಧರಿಸಿ ಫೋಟೋ ಕೊಡಿ, ವಿಡಿಯೋ ಮಾಡಿಸಿ ಅಂತ ಹೇಳಿ ಮಾಡೋದು ತುಂಬಾನೇ ತಪ್ಪಾಗುತ್ತೆ ಅಂತ ಇಲ್ಲಿ ಜನ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇನ್ನು ಗಿಲ್ಲಿ ನಟ ಅವರ ಮುಖದಲ್ಲಿದ್ದಂತಹ ಅಸಮಾಧಾನವನ್ನ ನೋಡಿದಂತಹ ಅಭಿಮಾನಿಗಳು ಟಿಆರ್‌ಪಿಗಾಗಿ ಕಲಾವಿದರ ಮೇಲಿನ ಈ ರೀತಿಯ ಒತ್ತಡ ಸರಿಯಲ್ಲ ಅಂತ ಕೂಡ ತುಂಬಾ ಜನ ಕಮೆಂಟ್ ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಈಗ ಗಿಲ್ಲಿ ನಟನೆ ಸ್ಪಷ್ಟನೆಯನ್ನ ಕೊಡ್ಬೇಕಾಗಿದೆ. ಅವರಿಗೆ ನಿಜವಾಗ್ಲೂ ಬಲವಂತವಾಗಿ ಅದೊಂದು ಫೋಸ್ ಅನ್ನ ಕೊಡಿ, ನಿಂತ್ಕೊಳ್ಳಿ ಅಂತ ಹೇಳಿದ್ರ? ಅಥವಾ ಗಿಲ್ಲಿ ನಟ ಕ್ವಾಟ್ಲೆ ಕಿಚನ್‌ಗೆ ಹೋಗ್ಬೇಕು, ಒಂದು ಸಲ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಬಿಗ್ ಬಾಸ್ ಇಂದ ಬಂದಿರೋರೇ ಇರೋದು. ಸೊ ಅವರನ್ನ ಮೀಟ್ ಮಾಡ್ಬೇಕು ಅಂತ ಹೋಗಿದ್ರ? ಅವರೇ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ. ಏನೇ ಆಗಿರ್ಬೋದು, ಗಿಲ್ಲಿ ನಟನ ಪರವಾಗಿ ತುಂಬಾ ಜನ ಇಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಟಿಆರ್‌ಪಿಗೋಸ್ಕರ ಅಂತೆಲ್ಲ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಜೊತೆಗೆ ರಕ್ಷಿತಾ ಶೆಟ್ಟಿ ಅವ್ರನ್ನು ಕೂಡ ಬೈತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಈ ತರ ಒಂದು ಪೋಸ್ಟ್ ಮಾಡಿದ್ದಾರೆ, ಜೊತೆಗೆ ಅದು ಕ್ಯಾಪ್ಷನ್ ಇರ್ಬೋದು, ಅವ್ರು ಹಾಕಿರುವಂತಹ ಸಾಂಗ್ ಇರ್ಬೋದು, ಎಲ್ಲ ಒಂಥರ ರಕ್ಷಿತಾ ಶೆಟ್ಟಿ ಅವ್ರನ್ನೇ ನೆಗೆಟಿವ್ ಆಗಿ ನೋಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಗಿಲ್ಲಿ ನಟ ಅವರೇ ಹೇಳ್ಬೇಕು ಇದೆ ಏನಾಯ್ತು ಆಕ್ಚುಲ್ ಆಗಿ ಅಂತ ಹೇಳಿ. ಸೊ ನಿಮ್ಗೇನ್ ಅನ್ಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.